ಓಂ ಶ್ರೀ ಸಾಯಿನಾಥಾಯ ನಮಃ. ಎಲ್ಲರಿಗೂ ಬಾಬಾರವರು ಆಯುಷ್ಯ, ಐಶ್ವರ್ಯ, ಆರೋಗ್ಯ, ಸಂಪತ್ತನ್ನು ನೀಡಿ ಕರುಣಿಸಲಿ ಎಂದು ಪ್ರಾರ್ಥಿಸುತ್ತಾ ಇಂದು ನಾವು ಸಾಯಿ ಸಚ್ಚರಿತೆಯ ಅಧ್ಯಾಯ 38 ಪಾರಾಯಣ ಮಾಡುತ್ತೇವೆ. ಓಂ ಶ್ರೀ ಗುರುಭ್ಯೋ ನಮಃ. ಸುಲಭವಾದ ಸಾಧನೆಯ ಮಾರ್ಗಗಳನ್ನು ಬೇರೆ ಬೇರೆ ಯುಗಗಳಲ್ಲಿ ಹೇಳಲಾಗಿದೆ. ಕೃತಯುಗದಲ್ಲಿ ತಪಸ್ಸು, ತ್ರೇತಾಯುಗದಲ್ಲಿ ಜ್ಞಾನ ಸಾಧನೆ, ದ್ವಾಪರ ಯುಗದಲ್ಲಿ ಯಜ್ಞ ಹಾಗೂ ಕಲಿಯುಗದಲ್ಲಿ ದಾನವು ಈ ಮಾರ್ಗಗಳಾಗಿವೆ. ದಾನಗಳಲ್ಲೆಲ್ಲ ಅನ್ನದಾನಕ್ಕಿಂತ ಶ್ರೇಷ್ಠವಾದ ದಾನವಿಲ್ಲ, ಏಕೆಂದರೆ ಅನ್ನವೇ ಪರಬ್ರಹ್ಮನೆಂದು ಶಾಸ್ತ್ರಗಳು ಹೇಳುತ್ತವೆ. ಮಾನವರಾದ ನಾವು ಅನ್ನಗತ ಪ್ರಾಣರು. ಆಹಾರವಿಲ್ಲದೆ ನಾವು ಬದುಕಲು ಸಾಧ್ಯವಿಲ್ಲ. ಆದ್ದರಿಂದ ಹಸಿದವರಿಗೆ ಅನ್ನವನ್ನು ನೀಡುವುದೇ ತಪಸ್ಸಿಗೆ ಸಮಾನವಾದುದು. ಅನ್ನದಿಂದಲೇ ಸೃಷ್ಟಿಯಾಗುತ್ತವೆ. ಮರಣದ ನಂತರ ಜೀವಿಯು ಅದೇ ಆಹಾರವನ್ನು ಪ್ರವೇಶಿಸಿ ಪುನಃ ಹುಟ್ಟುತ್ತಾನೆ ಎಂಬುದು ತೈತ್ತಿರೀಯ ಉಪನಿಷತ್ತಿನ ಮಾತು. ಆಹಾರ ದಾನದ ವಿಷಯದಲ್ಲಿ ಪಾತ್ರರೇ ಆಗಬೇಕಾಗಿಲ್ಲ. ಹಸಿದ ಪ್ರಾಣಿ, ಪಶು, ಪಕ್ಷಿಗೆ ಆಹಾರ ನೀಡಿದರೂ ಅದು ದಾನವೇ ಸರಿ. ಹೀಗೆ ಅತ್ಯುತ್ತಮ ದಾನವೆನಿಸಿದ ಅನ್ನದಾನವನ್ನು ಬಾಬಾ ಅವರು ಮಾಡುತ್ತಿದ್ದರು. ಇದರ ಬಗೆಯೇ ವಿಲಕ್ಷಣವಾಗಿತ್ತು. ಆಹಾರವನ್ನು ಶ್ರೀ ಸಾಯಿನಾಥರು ತಮಗಾಗಿ ಭಿಕ್ಷೆ ಬೇಡಿ ತಂದರೂ ಅದನ್ನು ಎಲ್ಲರಿಗೂ ಹಂಚುತ್ತಿದ್ದರು. ಒಮ್ಮೊಮ್ಮೆ ತಾವೇ ಸ್ವತಃ ಅಡಿಗೆ ಮಾಡಿ ಮಸೀದಿಯಲ್ಲಿದ್ದವರಿಗೆಲ್ಲ ಬಡಿಸುತ್ತಿದ್ದರು. ತಾವೇ ಪೇಟೆಯಿಂದ ಕೊಂಡು ತಂದ ಪದಾರ್ಥಗಳನ್ನು ದೊಡ್ಡ ಹಂಡೆಯಲ್ಲಿ ಬೇಯಿಸಿ ಬೆಂದಿದೆಯೋ ಇಲ್ಲವೋ ಎಂದು ತಮ್ಮ ಕಫನಿಯ ತೋಳನ್ನು ಮೇಲೆ ಸರಿಸಿ ಬಲಗೈಯಿಂದ ಕಲಕುತ್ತಿದ್ದರು. ಆದರೂ ಅವರ ಕೈಗೆ ಏನೂ ಆಗುತ್ತಿರಲಿಲ್ಲ. ಆಹಾರವನ್ನು ಮೊದಲು ಭಗತ್ ಮಾಳ್ಸಾಪತಿ ಮತ್ತು ತಾತ್ಯಾರವರಿಗೆ ಬಡಿಸುತ್ತಿದ್ದರು. ಬಾಬಾ ಅವರ ಕರಗಳಿಂದ ಆಹಾರ ಸ್ವೀಕರಿಸಿದ ಭಕ್ತರೇ ಧನ್ಯರು. ಶ್ರೀ ಸಾಯಿಯವರು ಸಸ್ಯಾಹಾರವನ್ನು ಯಾರಿಗೆ ಯಾವುದು ಬೇಕೋ ಅದನ್ನು ನೀಡುತ್ತಿದ್ದರು. ಈ ಬಗ್ಗೆ ಸಂದೇಹವನ್ನು ವ್ಯಕ್ತಪಡಿಸಿದ ಅನೇಕರನ್ನು ಅವರು ಪರೀಕ್ಷಿಸುತ್ತಿದ್ದರು. ಬಾಬಾ 1910ರವರೆಗೂ ಪವಾಡ ನಡೆಸುತ್ತಿದ್ದರು. ನಂತರ ಜನಜಂಗುಳಿ ಹೆಚ್ಚಾದಾಗ ಅದನ್ನು ನಿಲ್ಲಿಸಿದರು. ದಾಸಗಣು ಅವರು ಶ್ರೀ ಸಾಯಿನಾಥರ ಮಹಿಮೆಯನ್ನು ಹರಿಕತೆಯ ರೂಪದಲ್ಲಿ ದೇಶದ ಮೂಲೆ ಮೂಲೆಗೂ ಪ್ರಚಾರ ಮಾಡುತ್ತಿದ್ದರು. ಈ ಕಾರಣ ಶಿರಡಿಗೆ ಅಪಾರ ಜನಸ್ತೋಮ ಬರುತ್ತಿತ್ತು. ಶ್ರೀ ಸಾಯಿನಾಥರು ಬ್ರಾಹ್ಮಣರೆಂದು ಹೇಳಿದರೆ ಇನ್ನು ಕೆಲವರು ಮುಸ್ಲಿಮರೆಂದು ಹೇಳುತ್ತಿದ್ದರು. ಆದರೆ ಅವರು ಯಾವ ಪಂಗಡಕ್ಕೂ ಸೇರಿದವರಲ್ಲ. ಅವರ ತಂದೆ ತಾಯಿಯ ಬಗ್ಗೆ ಯಾರಿಗೂ ತಿಳಿದಿಲ್ಲ. ಅವರು ತಮ್ಮ ಕಿವಿ ಚುಚ್ಚಿಸಿಕೊಂಡಿದ್ದರು ಎಂದು ಹೇಳುತ್ತಾರೆ. ಇದು ಹಿಂದೂ ಸಂಪ್ರದಾಯ. ಅವರ ಬಳಿ ತುಳಸಿ ವೃಂದಾವನವಿತ್ತು. ಪೂಜೆಯ ಕಾಲದಲ್ಲಿ ಶಂಖ ಗಂಟೆಗಳ ಬಳಕೆಗೆ ಅವರ ಅಡ್ಡಿ ಇರಲಿಲ್ಲ. ಆದರೆ ಅವರ ವಾಸ ಮಸೀದಿಯಲ್ಲಿ. ಕುರಾನ್ ಪಠಣವನ್ನೂ ಅವರು ಮಾಡುತ್ತಿದ್ದರು. ಅನೇಕ ಪಾಳು ಬಿದ್ದ ಹಿಂದೂ ದೇವಾಲಯವನ್ನು ಅವರು ಸ್ವಂತ ಖರ್ಚಿನಿಂದ ದುರಸ್ತಿಗೊಳಿಸಿದರು. ನಾನಾ ಸಾಹೇಬರ ಸಂಬಂಧಿ ಬಿನ್ನಿವಾಲೆ ಶಿರಡಿಗೆ ಬಂದರು. ಅವರು ಮಸೀದಿಗೆ ಹೋಗಿ ಬಾಬಾ ಅವರನ್ನು ದರ್ಶನ ಮಾಡಿದ ಕೂಡಲೇ, ಇಷ್ಟು ದಿನ ನನ್ನ ಜೊತೆಯಲ್ಲೇ ಇದ್ದರೂ ಹೀಗೆ ಮಾಡಬಹುದೇ ಎಂದು ಬಾಬಾ ಕೇಳಿದರು. ಅವರಿಗೆ ಇದರ ಮರ್ಮ ತಿಳಿಯಲಿಲ್ಲ. ಆಗ ನಾನಾ ಸಾಹೇಬರು, ನೀವು ಶಿರಡಿಗೆ ಹೇಗೆ ಬಂದಿರಿ ಎಂದು ಕೇಳಿದರು. ಅವರು ಯಾವಾಗಲೂ ಶಿರಡಿಗೆ ಬರುವ ಮುಂದೆ ಕೋಪರ್ಗಾಂವ್ ದತ್ತಗುಡಿಗೆ ಹೋಗಿ ಬರುತ್ತಿದ್ದರು. ಈ ಬಾರಿ ಹಾಗೆ ಮಾಡಿರಲಿಲ್ಲ. ತಡವಾಗಬಾರದೆಂದು ನೇರವಾಗಿ ಅವರು ಶಿರಡಿಗೆ ಬಂದಿದ್ದರು. ಗೋದಾವರಿ ಸ್ನಾನ ಮಾಡುವಾಗ ತಮ್ಮ ಕಾಲಿಗೆ ಮುಳ್ಳು ಚುಚ್ಚಿತೆಂದು ಬಿನ್ನಿವಾಲೆ ಹೇಳಿದಾಗ, ಮರೆವಿಗೆ ಇದೇ ಶಿಕ್ಷೆ ಎಂದು ಹೇಳಿದ ಬಾಬಾ ಮುಂದೆ ಎಚ್ಚರಿಕೆಯಿಂದ ಇರುವಂತೆ ಹೇಳಿದರು. ಭೋಜನದ ಸಮಯದಲ್ಲಿ ಬಾಬಾ ಅವರು ತಮ್ಮ ಅಕ್ಕಪಕ್ಕದಲ್ಲಿ ಭಕ್ತರನ್ನು ಕೂಡಿಸಿಕೊಂಡು ಉಣ್ಣುತ್ತಿದ್ದರು. ಭಕ್ತರು ತಮಗಾಗಿ ಪ್ರೀತಿಯಿಂದ ನಿವೇದಿಸಿದ ಅಡುಗೆಯನ್ನು ಮೊದಲು ದೇವರಿಗೆ ಅರ್ಪಿಸಿ ನಂತರ ಸ್ವೀಕರಿಸುತ್ತಿದ್ದರು. ಬಾಬಾ ಅವರ ಪ್ರಸಾದ ನಿತ್ಯ ಪವಿತ್ರವಾಗಿತ್ತು. ಹೀಗೆ ಅವರಿಂದ ಪ್ರಸಾದ ಸ್ವೀಕರಿಸಿ ತೃಪ್ತಿ ಹೊಂದಿದ ಭಕ್ತರೇ ಪುಣ್ಯಜೀವಿಗಳಾಗಿದ್ದರು. ಹೇಮಾಡ ಪಂತರು ಬಾಬಾ ಅವರ ಜೊತೆ ಒಮ್ಮೆ ಭೋಜನ ಮಾಡಿದರು. ಹೊಟ್ಟೆ ತುಂಬ ಉಂಡ ಅವರಿಗೆ ಬೇರೆ ಏನೂ ಬೇಡವಾಗಿತ್ತು. ಆಗ ಬಾಬಾ ಒಂದು ಲೋಟ ಮಜ್ಜಿಗೆ ತರಿಸಿ, ಇದನ್ನು ಕುಡಿದು ಬಿಡು ಎಂದರು. ಹೇಮಾಡ ಪಂತರಿಗೆ ಮಜ್ಜಿಗೆ ಪ್ರಿಯವಾದರೂ ಬೇಡ, ಹೊಟ್ಟೆಯಲ್ಲಿ ಇದಕ್ಕೆ ಜಾಗವೇ ಇಲ್ಲ ಎಂದರು. ಆದರೂ ಮಾತು ಮೀರಲಾರದೆ ಸ್ವಲ್ಪ ರುಚಿ ನೋಡಿದರು. ಆಗ ಮುಗುಳ್ನಕ್ಕು ಬಾಬಾ, ಇಂತಹ ಸಂದರ್ಭ ಮತ್ತೆ ಬರಲಾರದು, ಪೂರ್ತಿ ಕುಡಿದು ಬಿಡು ಎಂದರು. ಅವರು ಹಾಗೆಯೇ ಮಾಡಿದರು. ಬಾಬಾ ಅವರ ಭವಿಷ್ಯವಾಣಿ ನಿಜವಾಯಿತು. ಇದಾದ ಕೆಲವೇ ದಿನಗಳಲ್ಲಿ ಬಾಬಾ ದೇಹತ್ಯಾಗ ಮಾಡಿದರು. ಹೇಮಾಡ ಪಂತರು ಬಾಬಾ ಅವರ ಆಜ್ಞೆಯನ್ನು ಪಾಲಿಸಿ ಧನ್ಯರಾದರು ಎಂಬಲ್ಲಿಗೆ ಶ್ರೀ ಸಾಯಿ ಸಚ್ಚರಿತೆಯ 38ನೇ ಅಧ್ಯಾಯವು ಸಂಪೂರ್ಣವಾಯಿತು. ಓಂ ಶ್ರೀ ಸಾಯಿನಾಥಾಯ ನಮಃ.